ಇದರ ಜೊತೆಗೆ ಆನೆಕಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಬರ್ತಾ ಇದೆ. ನಿನ್ನೆ ಸುರಿದಂಥ ಭಾರಿ ಮಳೆಗೆ ಕೆರೆಯಂತಾದಂಥ ಉದ್ಯಾನವನ ಈಗ ಸಂಪೂರ್ಣ ಪಾರ್ಕ್ ಒಂದು ರೀತಿ ಕೆರೆ ಥರನೇ ಆಗ್ಬಿಟ್ಟಿದೆ. ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಉದ್ಯಾನವನ ಈಗ ಜಲಾವೃತವಾಗಿದೆ. ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಉದ್ಯಾನವನದಲ್ಲಿದ್ದಂಥ ಮಕ್ಕಳ ಆಟಿಕೆ ಸಾಧನಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ನಿತ್ಯ ವಾಕಿಂಗ್ ಮಾಡಲು ಪಾರ್ಕಿಗೆ ಬರುವಂಥ ನೂರಾರು ಮಂದಿ ಇವತ್ತು ನೋಡಿ ಶಾಕ್ ಆಗಿದ್ದಾರೆ. ಯಾಕೆಂದರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಅಂತ ಮಳೆ ಬರುತ್ತೆ ಅಂತ. ಮಳೆ ಬಂದಂಥ ರೀತಿ ನೋಡ್ತಾ ಇದ್ದರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಯಾಕೆಂದರೆ ಸಂಪೂರ್ಣ ಉದ್ಯಾನವನ ಏನಿದೆ, ಪಾರ್ಕ್ ಏನಿದೆ, ಈಗ ಸಂಪೂರ್ಣವಾಗಿ ಕೆರೆ ಅಂತಾಗಿದೆ. ಹಾಗೆ ಮಳೆ ಬಂದಾಗ ಕೆರೆ ಅಂತಾಗುವಂಥ ರಾಜ್ಕುಮಾರ್ ಪಾರ್ಕ್ ನಿರ್ವಹಣೆ ಇಲ್ಲದೆ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಅಲ್ಲಿ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಪಾರ್ಕ್ ಸ್ವರ್ಗ ಹೋಗಿರುತ್ತೆ. ಅದರ ಜೊತೆಗೆ ಈಗ ಮತ್ತೆ ಮಳೆ ಬಂದಿದೆ. ಮಳೆ ಬಂದು ಸಂಪೂರ್ಣವಾಗಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಈ ಒಂದು ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಪ್ರತಿ ಬಾರಿ ಕೂಡ ದೂರದುಮ್ಮಾನಗಳು ಬರ್ತಾನೆ ಇರುತ್ತೆ. ಆದರೆ ದೂರದುಮ್ಮಾನಗಳಿಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಗಳಾಗಲಿ ಅಥವಾ ಎಲ್ಲಿ ಸಮಸ್ಯೆ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನಾಗಲಿ ಪಟ್ಟಣ ಪಂಚಾಯಿತಿ ಅಥವಾ ಸ್ಥಳೀಯ ನಿಗಮಗಳೇನಿದೆ ಅಥವಾ ಸ್ಥಳೀಯ ಪಂಚಾಯಿತಿಗಳಿಂದ ಯಾವುದೂ ಮಾಡಿಲ್ಲ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಆಕ್ರೋಶ ಎದುರಾಗ್ತಾ ಇದೆ. ಇನ್ನು ನಿನ್ನೆ ಸುರಿದಂಥ ಮಳೆಗೆ ಆನೇಕಲ್ ಪಟ್ಟಣದ ರಾಜ್ಕುಮಾರ್ ಉದ್ಯಾನವನ ಏನಿದೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮಕ್ಕಳ ಆಟಿಕೆ ಪಾರ್ಕ್ನಲ್ಲಿರುವಂಥ ಮಕ್ಕಳ ಆಟಿಕೆ ವಿಭಾಗ ಏನಿದೆ ಅದು ಕೂಡ ನೀರಿನಲ್ಲಿ ಮುಳುಗಡೆ ಆಗಿದೆ. ಇನ್ನು ಬೆಂಗಳೂರಿನ ಜಯನಗರದ ಸುದ್ದಿಯನ್ನು ಹೇಳ್ತಿಕ್ಕೆ ಕೇಳಿ. ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳ ಕಾಲ ನೋಡ್ತಾ ಇದ್ದಾರೆ ಹೆಚ್ಚೆಚ್ಚು ಮರಗಳಿದ್ದಂಥ ಪ್ರದೇಶ ಜಯನಗರ. ಈಗ ರಸ್ತೆ ಪಕ್ಕ ನಿಂತಿದ್ದ ಕಾರುಗಳ ಮೇಲೆ ಮರಗಳು ಬಿದ್ದೋಗ್ಬಿಟ್ಟಿದೆ. ಅಷ್ಟು ಮರಗಳಿವೆ. ಇನ್ನೂ ಕೂಡ ಅಲ್ಲಲ್ಲಿ ಚಿಕ್ಕ ಪುಟ್ಟ ಮರಗಳನ್ನು ತೆರವು ಮಾಡಿದರೂ ಕೂಡ ಈಗ ಜಯನಗರ 4th ಬ್ಲಾಕ್ನಲ್ಲಿ 108 ಅವಾಂತರ ಸೃಷ್ಟಿಯಾಗಿದೆ. ಪಾರ್ಕ್ನಲ್ಲಿ ಬುಡ ಸಮೇತ ಉಳಿ ಬಿದ್ದಿರುವಂಥ ಮರಗಳು. ಈಗ ಮರ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಆದರೆ ರಸ್ತೆ ಮೇಲೆ ಉಳಿರುವಂಥ ಮರ ತೆರವು ಮಾಡದ ಪಾಲಿಕೆ. ರಸ್ತೆ ಮೇಲೆ ಮರ ಏನು ಬಿದ್ದಿತ್ತು ಅದನ್ನು ತೆರವು ಮಾಡಿಲ್ಲ. ಬೆಂಗಳೂರಿನ ಜಯನಗರದ 4th ಬ್ಲಾಕ್ನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಜಯನಗರದ 4th ಬ್ಲಾಕ್ನಲ್ಲಿ ಈಗಾಗಲೇ ಮರ ನೆಲಕ್ಕೆ ಉಳಿದೆ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಪಾರ್ಕ್ ಒಳಗಡೆ ಇರುವಂಥ ದೃಶ್ಯ ಅದು. ಪಾರ್ಕ್ ಒಳಗಡೆ ಮರ ಬಿದ್ದಿದೆ. ದಟ್ ಇಸ್ ಫೈನ್. ಏನೋ ಒಂದು ಸ್ವಲ್ಪ ಹೋರಾಟಕ್ಕೆ ನಿರ್ಬಂಧ ವಿಧಿಸುವಂಥ ತೊಂದರೆ ಉಂಟಾಗಲ್ಲ ಸದ್ಯಕ್ಕೆ. ಆದರೆ ಇನ್ನು ರಸ್ತೆ ಮೇಲೆ ಬಿದ್ದಿರುವಂಥ ಮರಗಳನ್ನು, ಆ ಕೊಂಬೆಗಳನ್ನು ಇನ್ನೂ ತೆರವು ಮಾಡಿಲ್ಲ. ಹಾಗೇನೇ ಇದೆ. ಈ ಒಂದು ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಮಳೆ ಬಂದಾಗಲೆಲ್ಲ ನಮ್ಗೆ ಕಾಣಿಸಿಗುತ್ತೆ. ಬೆಂಗಳೂರಿನ 4th T ಬ್ಲಾಕ್ನಲ್ಲಿ ನಮಗೆ ಕಂಡುಬರ್ತಾ ಇರುವಂಥ ದೃಶ್ಯ ಇದು. ಇನ್ನು ಜಯನಗರದಲ್ಲೂ ಕೂಡ ಸಾಕಷ್ಟು ಮರಗಳಿರುವಂಥ ಪ್ರದೇಶ. ಹಿಂದೆ ನೋಡ್ತಾ ಇದ್ದಾರೆ ಅಂದರೆ ಮೆಟ್ರೋ ಕಾಮಗಾರಿಗಿಂತ ಮೊದಲು ಜಯನಗರ ಸೌತ್ ಎಂಡ್ ಸರ್ಕಲಿಂದ JP ನಗರ ಕಡೆ ಹೋಗ್ತಾ ಇರುವಂಥ ರೂಟ್ ಏನಿತ್ತು ತುಂಬ ವಿಶೇಷವಾದಂಥ ರೂಟ್ ಆಗಿತ್ತು. ಯಾಕಂದರೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸಾಲು ಸಾಲು ಮರಗಳನ್ನು ಕಾಣಬಹುದಾಗಿತ್ತು. ಈಗ ಅಂಥ ಏರಿಯಾದಲ್ಲಿ ಮತ್ತೆ ಸಮಸ್ಯೆ ಉಂಟಾಗಿದೆ. ಜಯನಗರ 4th ಬ್ಲಾಕ್ನಲ್ಲಿ ಈಗ ಮರಗಳು ನೆಲಕ್ಕುಳಿರುವಂಥ ಪರಿಣಾಮ ಈಗ ಸಂಚಾರಕ್ಕೆ ಅಲ್ಲಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. 4th T ಬ್ಲಾಕ್ನಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ಅಫ್ಕೋರ್ಸ್ ರಾತ್ರಿ ದೃಶ್ಯವನ್ನು ಕೂಡ ಕೆಲವರಲ್ಲಿ ಸೆರೆ ಹಿಡಿದಿದ್ದಾರೆ. ಯಾವ ರೀತಿ ಮರ ನೆಲಕ್ಕೆ ಉಳಿತು ಅನ್ನೋದರ ಸಂಪೂರ್ಣ ದೃಶ್ಯಾವಳಿಗಳನ್ನು ಕೂಡ ಇದೆ. ಹೀಗಾಗಿ ಒಂದು ಕಡೆಗೆ ಪಾರ್ಕ್ ಒಳಗಡೆ ಮರ ಬಿದ್ದಿದ್ರೆ ಮತ್ತೊಂದು ಕಡೆಗೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಕೆಲವೊಂದು ಕಡೆಗೆ ಕಾರುಗಳ ಮೇಲೆ, ವಾಹನಗಳ ಮೇಲೆ ಮರ ಬಿದ್ದಿರುವಂಥ ಪರಿಣಾಮ ಅಲ್ಲೂ ಕೂಡ ಸಮಸ್ಯೆ ಉಂಟಾಗಿದೆ. ಇದು ಬೆಂಗಳೂರಿನ ಜಯನಗರದಲ್ಲೇ ಬರ್ತಾ ಇರುವಂಥ ದೃಶ್ಯ. ಬಹುಶಃ ಮೊಬೈಲ್ನ ಶೋರೂಮ್ಗೆ ನೀರು ನುಗ್ಗಿದಂಥ ಪರಿಣಾಮ ಅಂಗಡಿ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ನೀರಿನಿಂದ. ಹೀಗಾಗಿ ಬಹುಶಃ ಅದರೊಳಗಡೆ ಇದ್ದಂಥ ಎಲ್ಲ ಐಟಮ್ಸ್ಗಳಿರ್ಬೋದು ಅಥವಾ ಅಲ್ಲಿರುವಂಥ ಎಲ್ಲ ವಸ್ತುಗಳಿರ್ಬೋದು ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗೋಗಿದೆ. ಹೀಗಾಗಿ ತುಂಬ ದೊಡ್ಡ ಪ್ರಮಾಣದ ನಷ್ಟ ಉಂಟಾಗಿದೆ. ಬೆಂಗಳೂರಿನ ಲಿಂಗರಾಜಪುರಮಲ್ಲಿರುವಂಥ ಮೊಬೈಲ್ ಶಾಪ್ ಇದು. ಮೊಬೈಲ್ ಶಾಪ್ಗೆ ಬಹುಶಃ ತಗ್ಗು ಪ್ರದೇಶದಲ್ಲಿರುವಂಥ ಮೊಬೈಲ್ ಶಾಪ್ ಅಥವಾ ಕಾಂಪ್ಲೆಕ್ಸ್ನ ಸೆಲ್ಲಾರ್ನಲ್ಲಿರುತ್ತೆ ಅಥವಾ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಸಾಧ್ಯತೆ ಇರುತ್ತೆ ಅಥವಾ ತಳಮಟ್ಟದಲ್ಲಿರುವಂಥ ಒಂದು ಶಾಪ್ ಆಗಿರ್ಬೋದು ಇದು. ಹೀಗಾಗಿ ಅಲ್ಲಿ ನೀರು ನುಗ್ಗಿದಂಥ ಪರಿಣಾಮ ಈಗ ಮೊಬೈಲ್ ಅಂಗಡಿ ಸಂಪೂರ್ಣ ನಾಶವಾಗೋಗ್ಬಿಡುತ್ತೆ. ಯಾಕೆಂದರೆ ಅಲ್ಲಿದ್ದಂಥ ಎಲ್ಲ ಐಟಮ್ಸ್ಗಳಿರ್ಬೋದು, ಮೊಬೈಲ್ ಉಪಕರಣಗಳಿರ್ಬೋದು, ಹೊಸ ಮೊಬೈಲ್ಗಳಿರ್ಬೋದು, ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿದೆ. ಇದು ಬೆಂಗಳೂರಿನ ಹೆಗ್ಡೆ ನಗರದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ. ಅಫ್ಕೋರ್ಸ್ ಇದು ಹೆಗ್ಡೆ ನಗರ ಅಂದರೆ ಮೊಬೈಲ್ ಶಾಪ್ನ ನೀರು ನುಗ್ಗಿದೆಯಲ್ಲ ಅದು ಹೆಗ್ಡೆ ನಗರದಲ್ಲಿ ಬಂದಿರುವಂಥ ದೃಶ್ಯ ಇದು. ಹೆಗ್ಡೆ ನಗರದ ಒಂದು ಭಾಗ. ಆದರೆ ಇನ್ನು ಜಯನಗರದಲ್ಲಿ ಮರಗಳು ಸಾಲಾಗಿ ನೆಲಕ್ಕೆ ಉರುಳೋಗ್ಬಿಡಿದೆ. ಹೀಗಾಗಿ ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ವಿಜಯನಗರದಲ್ಲಿ ಮನೆ ಮೇಲೆ ಮರ ಬಿದ್ದಂಥ ಪರಿಣಾಮ ವೃದ್ಧೆಯೊಬ್ಬರು ಪರದಾಟವನ್ನು ನಡೆಸ್ತಾ ಇದ್ದರು. ಮನೆಯಿಂದ ಹೊರಬರಲಾಗದೆ ಒಳಗೆ ಸಿಲುಕಿದ್ದಂಥ ವೃದ್ಧೆ ಮನೆ ಬಾಗಿಲಿಗೆ ಅಡ್ಡಲಾಗಿ ಮರ ಬಿದ್ದೋಗಿದ್ದರಿಂದ ಸಾಕಷ್ಟು ಸಂಕಷ್ಟ ಉಂಟಾಗಿತ್ತು. ಇನ್ನೂ ಕೂಡ ಮರ ತೆರವಿಗೆ ಬಾರದಂಥ ಪಾಲಿಕೆ ಸಿಬ್ಬಂದಿಗಳ ವಿರುದ್ಧ ಸಹಜವಾಗಿ
ಸ್ಥಳೀಯ ನಿವಾಸಿಗಳು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಅಲ್ಲೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ನೋಡ್ತಾ ಇದ್ರೆ ಒಂದು ಕಡೆಗೆ ದೃಶ್ಯದಲ್ಲಿ ಈಗ ಕಾರು ಸಂಪೂರ್ಣ ಜಖಂಗೊಂಡಿದೆ. ಮುಂದಿನ ಬ್ಯಾನೆಟ್ ಇರ್ಬೋದು, ಅದೇ ರೀತಿ ಗ್ಲಾಸ್ ಇರ್ಬೋದು, ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಇದರ ಜೊತೆಗೆ ಮನೆಯೊಳಗೆ ವೃದ್ಧಿಯೊಬ್ಬರು ಸಿಗಾಕೊಂಡಿದ್ದಾರೆ. ಅವರನ್ನು ಹೊರಗಡೆ ಕರ್ಕೊಂಡ್ಬರ್ಬೇಕಾಗಿದೆ. ಹೀಗಾಗಿ ಪಾಲಿಕೆ ಅಧಿಕಾರಿಗಳು ಈಗ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ಇನ್ನು ಮನೆ ಒಳಗಡೆ ಸಿಕ್ಕಿದ್ದಂಥ ಅಜ್ಜಿಯರಿದ್ದಾರೆ, ಸಿಲ್ಕಾಕೊಂಡಿರುವಂಥ ಅಜ್ಜಿ, ಅವ್ರ ಜೊತೆಗೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ ನಾವು. ಏನಿಸ್ತು, ಜೀವನ ಬಾಯಿ ಬಂದಂಗೆ ಆಗಿತ್ತಲ್ಲ ನಮಗೆ. ಎಲ್ಲಿ ಹೊರಗಡೆ ಕರೆಂಟು ಇಲ್ಲ, ನಮಗೆ ಕರೆಂಟು ಇಲ್ಲ. ಈ ಕಡೆ ಇದು ಮರ ದಡಾರ ಅಂತ ಬಿದ್ದೋಯ್ತು. ಗಾಬರಿ, ನಮಗೆ BP ಶುಗರು ಎಲ್ಲ ಇದೆ. ಎದೆಲ್ಲ ಡವ 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 ಅನ್ನೋ ಶುರು ಆಗೋಯ್ತು. ನಾವು ಮಕ್ಕಳೆಲ್ಲ ಲಾಕ್ ಆಗಿಬಿಟ್ಟಿದ್ದೀವಿ, ಆಚೆನೇ ಹೋಗೋಕ್ಕಾಗಲ್ಲ. ಜೋರು ಮಳೆ ಬೇರೆ. ಆ ಮನೇಲಿ ಏನಕ್ಕೆ ಆಗಲಿ ಆಚೆ ಹೋಗಲೇಬೇಕಲ್ವ, ಏನು ತರೋಕ್ಕೂ ಆಗಲಿಲ್ಲ. ಅಕ್ಕಪಕ್ಕದಲ್ಲಿ ಬಂದ್ರೂ ನೋಡೋಕ್ಕೆ ಮಾಡೋಕ್ಕೆ ಆಗಲ್ಲ. ಆವಾಗ 6:30 7 ಗಂಟೆಯಲ್ಲಿ 9 ಗಂಟೆಯಿಂದ ನನ್ನ ಮಕ್ಕಳು ಮೊಮ್ಮಕ್ಕಳು ಸೊಸೆ ಎಲ್ಲ ಫೋನ್ ಮಾಡ್ತಾಯಿದ್ದಾರೆ. BBMಗೆ ಅಲ್ಲಿಗೆ ಎರಡಕ್ಕೂ ಫೋನ್ ಮಾಡ್ತಾಯಿದ್ದಾರೆ. ಆದರೆ ಬರ್ತೀವಿ ಅರ್ಧ ಗಂಟೆ ಬರ್ತೀವಿ. ಅರ್ಧ ಗಂಟೆನೂ ಇಲ್ಲ, ಎಷ್ಟೊತ್ತಾದರೂ ಇಲ್ಲ. ಬೆಳಗಿನ ಜಾವನೂ ಇಲ್ಲ. ಬೆಳಗ್ಗೆ ಬಂದು ಹೋಗಿ ಕ್ಲಿಯರ್ ಮಾಡಿ ನಾವು ಪಕ್ಕದಲ್ಲಿ ಬಿದ್ದಿದ್ರೆ ಆಮೇಲೆ ನಿಧಾನಕ್ಕೆ ತೊಗೊಂಡೋಗಿ ಅನ್ಬೋದಾಗಿತ್ತು. ಮನೆ ಪೂರ್ತಿ ಲಾಕ್ ಆಗಿಬಿಟ್ಟಿದೆ. ನಮ್ಗೆ ಆಚೆ ಕಡೆ ಒಬ್ಬರು ಸುಳಿಯೋಕ್ಕೆ ಆಗ್ತಿಲ್ಲ. ಅಂಥ ಟೈಮ್ನಲ್ಲಿ ಏನು ಮಾಡಬೇಕು? ನಾವು ದಿನ ಆಸ್ಪತ್ರೆಗೆ ಹೋಗಿ ಮಾತ್ರೆ ಮೆಡಿಸಿನ್ ಎಲ್ಲ ತಗೊಬರ್ಬೇಕು. ಎಷ್ಟು ಏನು ಅಂತ ನಾವು ಮಾಡೋದು? ನಮ್ಮ ಬಗ್ಗೆ ನಾವು ಅವ್ರಿಗೆ ಓಟ್ ಹಾಕ್ತೀವಿ, ಅವ್ರು ನಮ್ಮ ಬಗ್ಗೆ ಸ್ವಲ್ಪ ಅದು ಕಾಳಜಿ ತೋರಿಸ್ಬಾರ್ದ? ನಾವು ಯಾವಾಗಲೂ ಕೇಳೋದಿಲ್ಲ. ಈ ಥರ ಪ್ರಾಬ್ಲಮ್ ಜನಕ್ಕೆ ಆದಾಗ ಬಂದು ಅವ್ರು ನೋಡಬೇಕಲ್ವ. ಏನು ಜೀವನ ಬಾಯಿ